ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತ ನಾ ಮೈಕ್ರೋವೇವ್ ಅವನ್ ಒಳಗ ಈ ಪಾನಿಪುರಿ ಹೆಂಗ್ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಇವು ಮಾರ್ಕೆಟ್ನಾಗ ಸಿಗು ಪಾನಿಪುರಿ ಅದಾವ. ಇವು ಎಣ್ಣೆ ಒಳಗ ಕರದ್ರೂ ಉಬ್ಬತಾವ. ಈಗ ನಾ ಎಣ್ಣೆ ಇರ್ಲಾರ್ದ ಈ ಮೈಕ್ರೋವೇವ್ ಓವನ್ ಒಳಗ ಮಾಡಿ ತೋರಿಸ್ತೀನಿ. ಈ ಪುರಿ ಹಿಂಗ ಇದ್ರೊಳಗ ಇಡೋದು. ಈ ಪ್ಲೇಟ್ನಾಗ ಇಟ್ಟು ಓನ್ಲಿ 30 ಸೆಕೆಂಡ್ ಪ್ರೆಸ್ ಮಾಡಿದ್ರೆ ಸಾಕು, ಇವು ಪುರಿ ಉಬ್ಬತಾವ. ನೋಡ್ರಿ ಅಲ್ಲಿ ಉಬ್ಬಾಕತ್ತಿದ್ದು ಕಾಣ್ತಾವ. ಓನ್ಲಿ 30 ಸೆಕೆಂಡ್ನಾಗ ನಮ್ ಪಾನಿಪುರಿ ರೆಡಿ ಆದು. ಏನ್ ಕರಿಯು ಚಿಂತಿಲ್ಲ, ಹೊತ್ತು ಚಿಂತಿಲ್ಲ. ಫ್ರೆಂಡ್ಸ್, ಈಗ ಪಾನಿಪುರಿ ತೆಗೆದು ನೋಡ್ತೀನಿ. ನೋಡ್ರಿ ಹೆಂಗ್ ಉಬ್ಬ್ಯಾವ. ಸೂಪರ್. ಈಗ ಈ ಪಾನಿಪುರಿಗೆ ನಾವು ಇದೆಲ್ಲ ಮೊದ್ಲ ಇದು ಪಲ್ಯ, ಇದು ಗ್ರೀನ್ ಚಟ್ನಿ, ಆಮ್ಯಾಗ ಇದು ಇಂಬ್ಲಿ ಚಟ್ನಿ, ಇವನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ವಿ. ಇವನ್ ಇದ್ರೊಳಗೆ ಹಾಕೊಂಡು ತಿನ್ಬೋದು. ಹೆಂಗ್ ಕ್ರಂಚಿ ಆಗ್ಯಾವ ನೋಡ್ರಿ. ನೋಡ್ರಿ ಫುಲ್ ಕ್ರಂಚಿ ಆಗ್ಯಾವ. ಈಗ ಇದ್ರೊಳಗ ಇದು ಗ್ರೀನ್ ಚಟ್ನಿ, ಇದು ಆಲೂಗಡ್ಡಿ ಪಲ್ಯ, ಇದು ಇಂಬ್ಲಿ ಚಟ್ನಿ, ಇದನ್ನ ಹಾಕೊಂಡು ಇವು ಪುರಿ ತಿನ್ಬೋದು. ಸೂಪರ್. ಬಾಳ ಬೆಸ್ಟ್ ಆಗ್ತಾವ. ಮೈಕ್ರೋವೇವ್ ಓವನ್ ಒಳಗ ಪುರಿಯನ್ನ ಈ ತರ ಮಾಡಿ ನೋಡ್ರಿ, ಭಾಳ ಚೆನ್ನಾಗಿ ಆಗ್ತಾವ. ಅದ್ರ ಜೊತೆ ಇದು ಪಲ್ಯ, ಚಟ್ನಿ, ಈ ಇಂಬ್ಲಿ ಚಟ್ನಿ ಹಾಕೊಂಡು ತಿನ್ಬಹುದು. ಸಂಜೆಗೆ ಏನಾದ್ರೂ ಸ್ನ್ಯಾಕ್ಸ್ ಮಾಡ್ಬೇಕು ಅನ್ಸಿದ್ರ ನೀವು ಈ ತರ ಒಮ್ಮೆ ಪಾನಿಪುರಿ ರೆಸಿಪಿ ಟ್ರೈ ಮಾಡಿ ನೋಡ್ರಿ. ಇವು ಬಹಳ ಚೆನ್ನಾಗಿ ಆಗ್ತಾವ. ಮೈಕ್ರೋವೇವ್ ಓವನ್ ಒಳಗ ಪುರಿ ಓನ್ಲಿ 30 ಸೆಕೆಂಡ್ ಒಳಗ ಈ ತರ ಉಬ್ಬತಾವ. ಮೊದ್ಲ ನೀವು ಗ್ರೀನ್ ಚಟ್ನಿ, ಇದು ಇಂಬ್ಲಿ ಚಟ್ನಿ, ಆಲೂಗಡ್ಡಿ ಪಲ್ಯ ಮಾಡಿ ಇಟ್ಕೋಬೇಕು. ಇದ್ರೊಳಗ ಇದನ್ನ ಇವನ್ನೆಲ್ಲ ಹಾಕೊಂಡು ತಿನ್ಬಹುದು. ಇದೊಂದು ಮೈಕ್ರೋವೇವ್ನಾಗ ಮಾಡ್ಕೋಬಹುದಾದ ಒಳ್ಳೆಯ ರೆಸಿಪಿ. ನೀವು ಇನ್ನು ಇದ್ರ ಮೇಲೆ ಬೇಕಂದ್ರ ನಿಮಗ ಉಳ್ಳಾಗಡ್ಡಿ, ಟೊಮೆಟೊ, ಕೊತ್ತಂಬರಿ ಎಲ್ಲ ಸಣ್ಣಂಗೆ ಹೆಚ್ಚಿಟ್ಕೊಂಡು ಹಾಕೋಬಹುದು. ಸಣ್ಣ ಮಿಕ್ಸರ್ ಇದ್ರ ಅವನು ಹಾಕೊಂಡು ತಿನ್ಬಹುದು. ನಿಮಗೆ ಯಾವ ತರ ಬೇಕೋ, ಏನ್ ಬೇಕೋ ಅದನ್ನ ಇದ್ರೊಳಗೆ ಹಾಕೊಂಡು ಫಿಲ್ಲಿಂಗ್ ಮಾಡ್ಕೊಂಡು ನೀವು ತಿನ್ಬಹುದು. ನನಗೇನಪ್ಪಾ ಅಂದ್ರೆ ಈ ಪಾನಿಪುರಿ ಎಣ್ಣೆ ಇರ್ಲಾರ್ದ ಇದ್ರೊಳಗೆ ಹೆಂಗ್ ಮಾಡ್ಕೋಬಹುದು ಅಂತ ಹೇಳಿ ತೋರಿಸ್ಬೇಕಾಗಿತ್ತು. ಅದಕ್ಕಾಗಿ ಈ ವಿಡಿಯೋ ಮಾಡೀನಿ. ನಿಮಗ ಇದು ವಿಡಿಯೋ ಲೈಕ್ ಆಗೈತೆ ಅಂತ ಹೇಳಿ ಭಾವಿಸ್ತೀನಿ.